ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕುಂದರ್ಗಿ ಗ್ರಾಮದಲ್ಲಿ 5 ದಿನಗಳ ಕಾಲ ಕುಂದರ್ಗಿ ಅಡವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು. ಕೊನೆಯ ದಿನವಾದ ಶ್ರೀ ಅಡವಿ ಸಿದ್ದೇಶ್ವರ ದೀಪೋತ್ಸವ ಕಾರ್ಯಕ್ರಮ ನೋಡಲು ಭಕ್ತರು ಉತ್ಸಾಹದಿಂದ ಮುತ್ತೈದೆ ಹೆಣ್ಣು ಮಕ್ಕಳು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ನಂತರ ಮಾತನಾಡಿದ ಕುಂದರ್ಗಿ ಅಡವಿ ಸಿದ್ದೇಶ್ವರ ಸಂಸ್ಥಾನ ಮಠದ ಅಂಬರಿಯ ಒಡೆಯಾರ್ ನಡೆದಾಡುವ ದೇವರು ಡಾಕ್ಟರ್ ಅಮರ ಸಿದ್ದೇಶ್ವರ ಸ್ವಾಮೀಜಿಯವರು ಸಮಸ್ತ ಭಕ್ತವೃಂದಕ್ಕೆ ನಾವು ತನ್ನ ಮನ ದರದಿಂದ ದುಡಿದಿದ್ದೀರಿ. ಯಾರು ಶ್ರದ್ಧಾ ಭಕ್ತಿಯಿಂದ ದುಡಿದ್ರೆ ಅಂತವರನ್ನ ಭಗವಂತ ಸದಾಕಾಲ ಕಾಯುತ್ತಾನೆ. ಶ್ರೀಗಳು ಭಕ್ತರಿಗೆ ಆಶೀರ್ವಚನ ನೀಡಿತು. ವರದಿ ಭೀಮಸೇನ ಕಮ್ಮಾರ, ಬೆಳಗಾವಿ. ಮುಂದಿನ ವರ್ಷ ಈ ಕಟ್ಟಡ ಅಂದ್ರೆ ಅಡವಿ ಸಿದ್ದೇಶ್ವರ ಕಲ್ಲಿನ ಗುಡಿ ಮಾಡಬೇಕು, ಕಲ್ಲಿನ ದೇವಾಲಯ ಮಾಡಬೇಕು ಅಂತಕ್ಕಂಥದ್ದು ಬಹಳ ವರ್ಷಗಳ ಕನಸಾಗಿತ್ತು. ಆ ಕನಸನ್ನು ಕುರಿತು ಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರ ಆಪ್ತ ಸಹಾಯಕರಾಗಿರುವ ಭೀಮನಗೌಡರು ಪೊಲೀಸ್ ಗೌಡರು ಆದಿಯಾಗಿ ಯಾವತ್ತೂ ಇಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ, ಆಮೇಲೆ ಗಂಗಾರತಿಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಯಾವತ್ತು ಚರ್ಲಿಂಗಮಠ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣ ಆಗ್ತಿತ್ತು. 11 ವರ್ಷ ಪರಿಪೂರ್ಣ ಆಯಿತು. 2015 26ನೇ ತಾರೀಕು ಮತ್ತು ಇದು 2026ನೇ ಇಸ್ವಿ 26ನೇ ತಾರೀಕಿಗೆ ಬಂದಿರೋದ್ರಿಂದ ನಿನ್ನೆ 11 ವರ್ಷ ಪೂರ್ಣ ಆಯಿತು. ಅದರ ಪ್ರಯುಕ್ತವಾಗಿ ಪೂಜ್ಯರು ಇದೊಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡ್ರು. ಈ 11 ವರ್ಷ ಪಟ್ಟಾಧಿಕಾರಾಗಿ ಅದಕ್ಕಿಂತ ಪೂರ್ವೆಯಾಗಿ 2009ಕ್ಕೆ ಇಲ್ಲಿನ ಉತ್ತರಾಧಿಕಾರಿ ನೇಮಕ ಆಗಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಕುಂದರ್ಗಿ ಅಷ್ಟೇ ಅಲ್ಲ, ಎಲ್ಲ ನಮ್ಮ ಕುಂದಾರ ನಾಡಿನ ಸಮಸ್ತ ಸದ್ಭಕ್ತರು ಕೂಡ ಬಹಳಷ್ಟು ಪ್ರೀತಿ, ಬಹಳಷ್ಟು ಭಕ್ತಿ ಮತ್ತು ಎಲ್ಲಕ್ಕಿಂತ ಹೃದಯ ತುಂಬ ಹೇಳೋ ಮಾತೇನು ಅಂತಂದ್ರೆ, ನಿಮ್ಮ ಮನೆಯಾಗಿನ ಮಗನ ಹೆಂಗೆ ನೋಡ್ಕೊಂಡಿರೋ ಅದರ ಕಾಳಜಿ ಅದರ ಪ್ರೀತಿಯಿಂದ ತಾವೆಲ್ಲರೂ ಕೂಡ ನೋಡ್ಕೊಳ್ತಾ ಬಂದಿದ್ದೀರಾ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಅದಕ್ಕೆ ಬಹಳ ಉದಾಹರಣೆಗಳಲ್ಲ. ಅದೇನು ಅಂತಂದ್ರೆ ಮೋಟ್ರ್ ಬಂದ್ ಮಾಡಬೇಕು, ಮನ್ಯಾಗ ನಿಮ್ಮ ಮಗನ ಹೆಂಗೆ ನೋಡ್ಕೋತಾರೆ ಹಂಗೆ ನಮ್ಮ ಜೊತೆಗೆ ಪ್ರೀತಿಯಿಂದ ಇರ್ಬೇಕಾದ್ರೆ ಪ್ರೀತಿಯಿಂದ, ಭಕ್ತಿಯಿಂದ ಇರ್ಬೇಕಾದ್ರೆ ಭಕ್ತಿಯಿಂದ, ಜಗಳ ಆಡ್ಬೇಕಾದ್ರೆ ಜಗಳ ಆಡೇವೆ, ನಮಗೆ ನೀವು ಬೇಜಾರಿ ನಾವು ಬೇಜಾರಿ ಅದೆಲ್ಲ. ಮತ್ತು ಮನಿ ಅಂತಂದ್ ಬಳಿಕ ತಂದೆ ಮಕ್ಕಳ ಸಂಬಂಧ ಅಂದ್ರೆ ಹಂಗೆ ಇರ್ತದೆ.